ಹಂಗೆ ಇರಬೇಕು. ಈಗ ಅವ್ವ ಅಂತ ಟ್ಯಾಟೂ ಹಾಕೋದಕ್ಕೆ ಎಷ್ಟು ಟೈಮ್ ತಗೊಳ್ತೀರಾ? 10 ನಿಮಿಷ ತಗೊಳುತ್ತೆ. 10 ನಿಮಿಷ ನಮಗೆ ಡೈಲಿ ನಾವು ಅವ್ರ ಕೈ ಮುಟ್ಟಿ ಡಿ ಬಾಸ್ ಅವ್ರನ್ನ ಕೈ ಮುಟ್ಟಿ ಡೈಲಿ ಹಾಕ್ತಾಯಿದ್ವಿ ಟ್ಯಾಟೂನ. ಹೇಗಿತ್ತು ಆ ಕ್ಷಣ ಅಂತ ಅಂದರೆ? ಲೈಕ್ ಫಸ್ಟ್ ಟೈಮ್ ನಾನು ಶೇಕ್ ಬಂದ್ಬಿಡ್ತು ಕೈ ಗಿಡಿ ಅಂತ. ಯಾಕಂದರೆ ನಾನು ರಾಬರ್ಟಲ್ಲಿ ನೋಡ್ತಾ ಇದ್ದೆ. ಯಾಕಂದರೆ ಅವ್ರಿಗೂ ನಮ್ಗೆ ಮಾತುಕತೆ ಇಲ್ಲ, ಕ್ರಾಂತಿಯಲ್ಲಿ ಇಲ್ಲ, ಕಾಟ ಇರೋದೇ ದಿಢೀರ್ ಅಂತ ಬಂದಿದ್ದಲ್ಲ. ಹಿಂಗೋಗಿ ಅಲ್ಲ ರಾಬರ್ಟಲ್ಲಿ ಆಪೋಸಿಟ್ ಅವ್ರಿಗೆ ಹಿಂಗೆ ಬರ್ತಾರಲ್ವ ಬೆಂಡಾಗಿ ಆ ಲುಕ್ ಅವ್ರು ಬರೋಂಗೆ ಹಂಗೆ ನಾನು ಆಪೋಸಿಟ್ ಇದ್ದರೆ ತಿರ್ಕೊಬಿಟ್ಟು ಆ ಕಡೆ ನಿಂತ್ಕೊಬಿಡ್ತಾ ಇದ್ದೆ. ಆ ಥರ ಇದ್ದ ಪರಿಸ್ಥಿತಿ ಇತ್ತು. ಹಂಗಿದ್ದಾಗ ನಾನು ನಮಗೆ ಆನೆ ಬಂದಂಗೆ ಆಗೋದು. ಓಪ್ಪ ನಮಗೆ ಇದು ಸೆಟ್ ಆಗ. ಆಮೇಲೆ ಅವ್ರು ಪ್ರೀತಿ ಕೊಡ್ತಾರಲ್ವ, ಆ ಪ್ರೀತಿ ಮಗ ನನಗೆ 2 ಸರಿ ಆ ಥರ ಮಾತಾಡ್ಸಿದ್ದಾರೆ. ಕ್ರಾಂತಿಯಲ್ಲಿ ಅವ್ರಿಗೆ ವಿಲನ್ಗೆ ಹಾಕುವಾಗ ಮಗ ಇಲ್ಲಿಗೆ ಯಾರಿಗೆ ಹಾಕಕ್ಕೆ ಬಂದಿದ್ಯಾ ಅಂತ ಕೇಳಿದ್ರು. ಬಾಸ್ ಇವ್ರಿಗೆ ಹಾಕಕ್ಕೆ ಬಂದಿದ್ದೀನಿ ರಘು ಅವ್ರಿಗೆ ಅಂದೆ ಒಂದು ಸರಿ. ಇನ್ನೊಂದು ಸರಿ ಗರಡಿ ಶೂಟಿಂಗ್ ಹತ್ರ ಸುಮ್ಮನೆ ಹೋಗಿದ್ದೆ, ನಮ್ಮ ಇವ್ರು ಕರೆದಿದ್ರು ಅಂತ ಹೋಗಿದ್ದೆ. ಅಲ್ಲಿ ನೋಡಿದ್ರೆ ಅಲ್ಲೂ ಕೇಳಿದ್ರು, ಇಲ್ಲಿ ಯಾರಿಗೆ ಹಾಕಕ್ಕೆ ಬಂದಿದ್ದು, ಯಾವುದು ಶೂಟಿಂಗ್ ಇಲ್ವಾ ಅಂದರು. ಇಲ್ಲ ಸರ್ ಹಿಂಗೆ ಮಾರ್ಟಿನ್ ಮುಗಿಸ್ಕೊಂಬಂದೆ. ಹೌದಾ, ಇನ್ನು ಸ್ಟಾರ್ಟ್ ಆಯ್ತಾ ಅಂದರು. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಸ್ಟಾರ್ಟ್ ಆಗಿದೆ, ಒಂದಿನ ಪ್ಯಾಚ್ ವರ್ಕೇನೋ ಮಾಡ್ತಾಯಿದ್ದಾರೆ, ಒಂದೇ ಇತ್ತು ಶೂಟಿಂಗ್ ಮುಗಿಸ್ಕೊಟ್ಬಿಟ್ಟು ಬಂದೆ ಅಂತ ಹೇಳಿದ್ರು. ಥರ ಪ್ರೀತಿ ವಿಶ್ವಾಸ ಚೆನ್ನಾಗಿದೆ ನಮ್ಮ ಹತ್ರ, ಮಾತಾಡ್ಸ್ತಾರೆ ಎಲ್ಲ. ಅದರ ಏನಿಲ್ಲ, ಯಾರೇ ಹೋದ್ರೂ ಇಲ್ಲ ಮನೆ ಮಾಡು ಹಿಂಗೆ ಟಕ್ಕಂತ ನೋಡ್ತಾರೆ, ಮನೆ ಹಾಕು ಅಷ್ಟೇ. ಎಲ್ಲರೂ ಮನೆ ಅಂತಲೇ ಮಾತಾಡ್ಸ್ತಾರೆ. ಅದು ಪ್ರೀತಿ ವಿಶ್ವಾಸ. ಈಗ ಮಾರ್ಟಿನ್ ನೋಡಿದ್ರೆ 2 ಅವರ್ ಹಾಕ್ಬೇಕು ಪರ್ ಡೇ. ಡೈಲಿ 2 ಅವರ್ ನನಗೋಸ್ಕರ ಟೈಮ್ ಕೊಡಬೇಕು. ಅವ್ರು ಒಂದು ಡೈಲಾಗ್ ಹೇಳ್ತಾರೆ ಧ್ರುವ ಸರ್ಜಾನು, ನಮ್ಮ ಹೆಂಡ್ತಿಗೂ ಇಷ್ಟೊಂದು ಟೈಮ್ ಕೊಡಲ್ಲ, ನಾನು ನಿನ್ಗೆ ಕೊಡಬೇಕು ಡೈಲಿ ಅಂತ. ಏನು ಮಾಡೋಣ, ಕೆಲಸ ಅದು. ಸ್ವಲ್ಪ ಲೇಟ್ ಆಗಿಬಿಟ್ರೆ ಅವರು ಕೋಪ ಆಗ್ಬಿಡುತ್ತೆ. ಯಾಕಂದರೆ ನಾನು ಆರ್ಟಿಸ್ಟ್ನ ಅಂದರೆ ನೋಡ್ಕೋಬೇಕಲ್ಲ, ಯಾರು ಹೆಂಗಿರ್ತಾರೆ ಪರಿಸ್ಥಿತಿ, ಯಾವ ಥರ ಇದಿರುತ್ತೆ ಅಂತ. ಅದೂ 200 ದಿನ ಅಂದರೆ ಸುಮ್ಮನೆ ಅಲ್ವಲ್ಲ. 200 ಡೇಸ್ ಮಾಡಿದ್ದೀನಿ ಟ್ಯಾಟೂನ. ಇದೆ ಒಂದು 3 ವರ್ಷ ಜರ್ನಿ ಇದೆ. 3 ವರ್ಷ ಇದೆ ಜರ್ನಿ ಅವ್ರ ಜೊತೆ ಮಾಡಿದ್ದೀನಿ. ಅದು ಫಿನಿಶಿಂಗ್ ಫಸ್ಟ್ ಡೇನೇ ಹೇಳಿದ್ರು, ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು ಎಲ್ಲರೂ ಅಂತ. ಖುಷಿ ಆಯಿತು. ಸರಿ ಹಂಗೆ ಮಾಡ್ತಾಯಿದ್ದೀವಿ. ಒಂದೊಂದು ಸಿನಿಮಾಯಿಂದ ಇನ್ನೊಬ್ಬರು ಸಿಗ್ತಾರೆ, ಇನ್ನೊಬ್ರು ಹೀರೋ ಸಿಗ್ತಾರೆ, ಹೊಸ ಟೀಮ್ ಸಿಗುತ್ತೆ. ನಿಮ್ಮ ಕೆಲಸ ಕರೆಕ್ಟಾಗಿದ್ದಾಗ ನಿಮಗೆ ಅವಕಾಶಗಳು ಅಷ್ಟೇ ಸಿಗ್ತಾ ಹೋಗುತ್ತೆ. ಸೊ ಈಗ ನಮಗೆ ಫಸ್ಟು ಮಾರ್ಟಿನ್ ಲುಕ್ ನೋಡಿದ ತಕ್ಷಣ ನಮ್ಮ ಕಾನ್ಸಂಟ್ರೇಷನ್ ಎಲ್ಲಿ ಹೋಯಿತು ಅಂತಂದರೆ ಅದು ಟ್ಯಾಟೂ ಮೇಲೆ. ಏನಿದು ಇಂಡಿಯನ್ ಅಂತ ಟ್ಯಾಟೂ, ಏನು ಸ್ಟೋರಿ, ಹೇಗೆ ಏನು ಅಂತ ಕ್ಯೂರಿಯಾಸಿಟಿ ಬಿಲ್ಡ್ ಆಗ್ತಾ ಹೋಯಿತು. ಸೊ ಈ ಒಂದು ಟ್ಯಾಟೂ ಎಲ್ಲ ಡಿಸೈನ್ ಕೊಟ್ಟಿದ್ದು ಅವರೇನಾ? ಅದರ್ವೈಸ್ ನೀವು ಯಾವುದಾದ್ರೂ ಡಿಸೈನು ನೀವು ತೋರಿಸಿ ಹಾಕಿರೋದು ಉಂಟಾ? ಜೊತೆಗೆ ಎಷ್ಟು ಟ್ಯಾಟೂ ಹಾಕಿದ್ದೀರಾ ಅವ್ರ ಬಾಡಿ ಮೇಲೆ ಮಾರ್ಟಿನ್ಗಾಗಿ? ಇವಾಗ ಟ್ಯಾಟೂ ಮಾಡಿದ್ದೀನಲ್ವಾ, ನೀವು ಕೇಳಿದ್ದೆ ಅಲ್ವಾ, ಆ ಟ್ಯಾಟೂ ಬಂದು ಫಸ್ಟು ಅವ್ರೊಂದು ರೆಫರೆನ್ಸ್ ಕಳಿಸಿದ್ರು. ಅದು ಒಂದು ಕೈದು ಮಾತ್ರ, ಮಿಕ್ಕಿದ ಕೈ ಅಲ್ಲೇ ಆನ್ ಸ್ಪಾಟಲ್ಲೇ ಮಾರ್ಕರ್ ತಗೊಳ್ಳಿ ಅಂದ್ಬಿಟ್ಟು ಬರ್ದು ಈಚಿ ಅಕ್ಸೆಪ್ಟ್ ಮಾಡಿದ್ದೆ. ಇಂಡಿಯನ್ ಆಗಲಿ ಆ ಬೇಲಿ ಕಂಬಿಗಳೆಲ್ಲ ಇದೆಯಲ್ಲ ಕೈ ಮೇಲೆ, ಅದು ಕಾಪರ್ದಲ್ಲಿ. ಯಾಕಂದ್ರೆ ನಾವು ಇಲ್ಲಿ ಪರ್ಮನೆಂಟ್ ಟ್ಯಾಟೂ ಫ್ರೀ ಹ್ಯಾಂಡ್ ಬರೀತೀನಿ ನಾನು. ಬೆಂಗಳೂರು 2nd ಪ್ಲೇಸ್ ನಾನು ಪೇಂಟಿಂಗ್ ಕಾಂಪಿಟೇಷನು ಕಾಲೇಜ್ ಲೆವೆಲಲ್ಲೇ. ಅದರಿಂದ ನಮಗೆ ಫ್ರೀ ಹ್ಯಾಂಡೇ ಬರೀತೀನಿ, ಏನು ಕೊಟ್ಟರು ಬರ್ಕೊಡ್ತೀನಿ. ಆ ಟೈಮಲ್ಲಿ ಏನಾಯಿತು, ಕೊಟ್ಟರು ಬರ್ದೆ 2 ಗೀಸ್ದೆ ಗೆರೆ ಚಕ್ 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 ಅಂತ. ಅವ್ರು ಕೇಳಿದ್ದು AP ಅರ್ಜುನ ಒಂದೇ ಮಾತು ಕೇಳಿದ್ರು, ಪಾಸ್ಪೋರ್ಟ್ ಇದೆಯಾ, ಯಾಕೆ ನೆಕ್ಸ್ಟ್ ಫಾರಿನ್ ಕರ್ಕೊಂಡು ಹೋಗ್ಬೇಕಂದ. ಅದಕ್ಕೆ ಇಲ್ಲ ಸರ್ ಮಾಡಿಸ್ತೀನಿ ಅಂದೆ. ಫಸ್ಟ್ ಮಾಡಿಸ್ಕೊ ಅಂದರು. ಯಾಕಂದರೆ ಇಮ್ಮಿಡಿಯೇಟ್ ಹೇಳಿದ ಮಾತು. ಆ್ಯಕ್ಚುಲಿ ಬೇರೆ ಯಾರಿಗೋ ಇಬ್ಬರಿಗೆ ಟ್ಯಾಲಿ ಕರ್ಸೋಕ್ಕೆ ಕೇಳಿದ. ನಾನು ಒಂದೇ ಮಾತು ಹೇಳಿದೆ, ನೋಡಿ ಸರ್ ನಾನು ಬಂದಿದ್ದೀನಿ, ನನ್ನನ್ನು ಕರೆಸಿದ್ದೀರಲ್ಲ, ನಾನು ಮಾಡ್ತೀನಿ, ಇಷ್ಟ ಆಗಿದೆಯಾ ಇಲ್ವಾ ನಾನು ಹೇಳ್ಬಿಡಿ, ನಾನು ಒಟ್ಬಿಡ್ತೀನಿ. ನೀವು ಆಮೇಲೆ ಬೇಕಾದ್ರೆ ಯಾರನ್ನ ಬೇಕಾದ್ರೆ ಕರ್ಸ್ಕೊಳ್ಳಿ, ಟೆನ್ಷನ್. ನಾನು ಒಬ್ಬ ಇದ್ದಾಗ ನಾನು ಮಾಡಲ್ಲ. ನಂದು ಏನಂದ್ರೆ ನನ್ನ ಕೆಲಸ ನಾನು ಮಾಡಬೇಕು. ನಾನು ಫಿನಿಶು ಓಕೆ ಇಲ್ಲ 2 ಹೇಳ್ಬಿಟ್ರೆ ನಾನು ಒಟ್ಬಿಡ್ತೀನಿ. ನಾನು ಬಿಟ್ಬಿಟ್ಟು ಇನ್ನೊಬ್ರು ಬಂದಿರ್ತಾರೆ, ಇಬ್ಬರು ನೋಡ್ಕೊತಾ ಇರ್ತಾರೆ, ಇಬ್ಬರದು ಅದೇ ಆಗಿಬಿಡುತ್ತೆ. ನನಗಿಷ್ಟ ಇಲ್ಲ. ನಾನು ಯೂನಿಕಾಗಿ ನಾನು ಮಾಡಬೇಕು ಕೆಲಸ.